ಇನ್ನು ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ರಾಜ್ಯ ನಾಯಕರು ಬೇಸರಗೊಂಡಿದ್ದಾರೆ. ಯಾಕಂದ್ರೆ ಹಿರಿಯ ನಾಯಕರನ್ನ ಕಾಯಿಸ್ತಾ ಇದ್ದಾರೆ ಕಾಂಗ್ರೆಸ್ ವರಿಷ್ಠರು. ಈ ಸಂಪುಟ ಸರ್ಕಸ್ಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿರ್ಣಯಕ್ಕೆ ಹೈಕಮಾಂಡ್ ಬರಬೇಕಾಗಿದೆ. ಆದರೆ ಸಿಎಂ ಸೇರಿದಂತೆ ನಾಯಕರ ಅನಗತ್ಯ ಕಾಯಿಸುವಿಕೆ ಆಗ್ತಾ ಇದೆ. 60 ದಿನಗಳಿಂದ ನಿದ್ದೆಗೆ ಜಾರಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ಹಾಗಾದ್ರೆ ಕನಿಷ್ಠ 2 ಗಂಟೆ ಸಮಯ ಕೂಡ ನೀಡ್ತಾ ಇಲ್ವಾ? ಹೈಕಮಾಂಡ್ ಉಡಾಫೆ ಎನ್ನುವ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ. ರಾಹುಲ್ ಗಾಂಧಿಗೆ ಕರ್ನಾಟಕದ ನಿರ್ಧಾರ ಮಹತ್ವ ಅಲ್ವಾ? 60 ದಿನಗಳಲ್ಲಿ 2 ಗಂಟೆ ಸಮಯ ಕೂಡ ನೀಡೋದಕ್ಕೆ ಸಾಧ್ಯ ಆಗ್ತಿಲ್ವಾ? ರಾಜ್ಯದಲ್ಲಿ ಮೊದಲೇ 16 ಸಮಸ್ಯೆಗಳಿವೆ, ಪೂರ್ತಿ ಸಂಪುಟ ಇಲ್ಲ. ಇಷ್ಟಾಗಿಯೂ ಒಂದು ನಿರ್ಣಯಕ್ಕೆ ಬರೋದಕ್ಕೆ ಕೈ ಹೈಕಮಾಂಡ್ ನಾಯಕರು ಮುಂದಾಗ್ತಲೇ ಇಲ್ಲ ಅನ್ನುವಂಥದ್ದು ಈಗ ರಾಜ್ಯ ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೂ ಕಾರಣ ಆಗಿದೆ. ಹೈಕಮಾಂಡ್ ನಿರ್ಲಕ್ಷ್ಯ ತೋರ್ತಾ ಇರೋದು ಯಾಕೆ ಎನ್ನುವಂಥ ಪ್ರಶ್ನೆ. ಒಟ್ಟಾರೆ ಈ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತಿದೆಯಲ್ಲ, ಇದು ಅಕ್ಷರಶಃ ಗಜಪ್ರಸವದಂತಾಗಿದೆ. 3 ದಿನಗಳಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಕಾದು ಕುಳಿತಿದ್ರು ಕೂಡ ಹೈಕಮಾಂಡ್ ಮಾತ್ರ ಚರ್ಚೆಗೆ ಸಿಕ್ಕಿಲ್ಲ. ಆದರೆ ಬೆಂಗಳೂರಿನಲ್ಲಿ ಬಿಗಿ ಭದ್ರತೆಯೊಂದಿಗೆ ನೂತನ ಸಚಿವರ ಪ್ರಮಾಣ ವಚನಕ್ಕೆ ಒಂದೊಂದು ಕಡೆ ಸಿದ್ಧತೆ ಕೂಡ ನಡೀತಾ ಇದೆ. ಹಾಗಾದ್ರೆ ಇಷ್ಟಕ್ಕೂ ದೆಹಲಿಯಲ್ಲಿ ಏನ್ ನಡೀತಾ ಇದೆ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ದೆಹಲಿಯಲ್ಲಿ 14 ದಿನ ಕಳೆದರೂ ಸಂಪುಟ ವಿಸ್ತರಣೆ ಸುಳಿವೇ ಇಲ್ಲ. ದೆಹಲಿಯಲ್ಲೇ ಠಿಕಾಣಿ ಹೂಡಿದ ಸಿಎಂ, ಕೈಗೆ ಸಿಕ್ತಿಲ್ಲ ಹೈಕಮಾಂಡ್. ಪಟ್ಟಿ ಫೈನಲ್ ಆಗದೆ ಇದ್ರೂ ಲೋಕಭವನದಲ್ಲಿ ರೆಡಿಯಾಯಿತು ಪೆಂಡಾಲ್. ಹೌದು, ರಾಜ್ಯ ಸಂಪುಟ ವಿಸ್ತರಣೆ ಅನ್ನೋದು ಗಜಪ್ರಸವದಂತಾಗಿದೆ. ಯಾಕಂದ್ರೆ ಜುಲೈ 19ರಿಂದ ಸಿಎಂ ಡಿಕೆ ಸಂಪುಟ ವಿಸ್ತರಣೆ ಕುರಿತ ಚರ್ಚೆಗೆ ದೆಹಲಿಗೆ ಹೋಗಿ ಬಂದು ಮಾಡ್ತಿದ್ದಾರೆ. ಇದೀಗ ಇದೇ ವಾರದ ಸೋಮವಾರದಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಆದರೆ ಲೋಕಸಭೆ ಕಲಾಪ, ನೀಟ್ ಪ್ರತಿಭಟನೆ ಅಂತ ಬ್ಯೂಸಿ ಆಗಿರೋ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಾಯಕರು ಕರ್ನಾಟಕದ ಸಂಪುಟ ವಿಸ್ತರಣೆಗೆ ಟೈಮ್ ಕೊಡಲು ಆಗ್ತಿಲ್ಲ. ಹೀಗಾಗಿ ಪದೇ ಪದೇ ಸಂಪುಟ ವಿಸ್ತರಣೆ ಕುರಿತ ಸಭೆ ಮುಂದೂಡಿಕೆ ಆಗ್ತಾ ಇದೆ. ಒಂದೆಡೆ ದೆಹಲಿಯಲ್ಲಿ ಸಚಿವರ ಪಟ್ಟಿ ಅಂತಿಮಗೊಂಡಿಲ್ಲ. ಆದರೆ ಇತ್ತ ಬೆಂಗಳೂರಿನ ಲೋಕಭವನದಲ್ಲಿ ಪ್ರಮಾಣ ವಚನಕ್ಕೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ. ನಾಳೆ ಮಧ್ಯಾಹ್ನ 12:30ಕ್ಕೆ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆ ಇದ್ದು, ಪೆಂಡಾಲ್, ಚೇರ್ ಹಾಕಿ ಸಿಬ್ಬಂದಿ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಮತ್ತೊಂದೆಡೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಆಯುಕ್ತ ಹೇಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ನಿನ್ನೆ ಬರೋಬ್ಬರಿ 2 ಗಂಟೆಗಳ ಕಾಲ ಹೈ ವೋಲ್ಟೇಜ್ ಭದ್ರತಾ ಸಭೆ ನಡೆದಿದೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟ ಕೂಡಲೇ ಅಲರ್ಟ್ ಆಗುವಂತೆ ಪೊಲೀಸರಿಗೆ ಕಟ್ಟುನಿಟ್ಟಿನ ಸೂಚನೆ ರವಾನೆಯಾಗಿದೆ. ಕರ್ನಾಟಕದಂತ ರಾಜ್ಯದ ಮಹತ್ವದ ನಿರ್ಧಾರ ಹೈಕಮಾಂಡ್ಗೆ ಲೆಕ್ಕಕ್ಕೆ ಇಲ್ವಾ? ಕನಿಷ್ಠ 2 ಗಂಟೆ ಸಮಯ ನೀಡದೆ ರಾಜ್ಯ ನಾಯಕರನ್ನ ಹೈಕಮಾಂಡ್ ಕಡೆಗಣಿಸುತ್ತಿದೆಯಾ ಅನ್ನೋ ಅಸಮಾಧಾನ ಕಾಂಗ್ರೆಸ್ ಶಾಸಕರಲ್ಲೂ ಇದೆ. ವಿರೋಧ ಪಕ್ಷದ ನಾಯಕರು ಇದನ್ನೇ ಅಸ್ತ್ರವಾಗಿಸಿಕೊಂಡಿದ್ದಾರೆ. ರಾಜ್ಯದ ನೀರಿನ ಸಮಸ್ಯೆ, ಬರ ಸಮಸ್ಯೆ ಆಲಿಸುವುದನ್ನ ಬಿಟ್ಟು ದೆಹಲಿಯಲ್ಲೇ ಮೋಜು ಮಸ್ತಿ ಮಾಡ್ತಿದ್ದಾರೆ ಅಂತ ಟೀಕಿಸುತ್ತಿದ್ದಾರೆ. ನಾವು ಇಲ್ಲೆಲ್ಲ ಹಳ್ಳಿಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಬೆಳೆ ಎಲ್ಲ ಒಣಗೋಗಿದೆ, ಬಿರುಕ್ಬಿಟ್ಟಿದೆ, ನೆಲ ಎಲ್ಲ ಬಿರುಕ್ಬಿಟ್ಟಿದೆ, ಡ್ಯಾಮ್ಗಳೆಲ್ಲ ಖಾಲಿ ಊಟಕ್ಕೆ ಅಲ್ದಾಡ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಜನ ಎಲ್ಲ ಬಾಂಬೆಗೆ, ಗೋವಾಗೆಲ್ಲ ಗುಳೆ ಹೋಗ್ತಾ ಇದ್ದಾರೆ. ಇಲ್ಲಿ ಮಜಾ ಮಾಡೋಕ್ಕೆ ಇವರೆಲ್ಲ ಡೆಲ್ಲಿಯಲ್ಲಿ ಕೂತಿದ್ದಾರೆ. ಅದಕ್ಕೆ ವಾಪಸ್ ಬನ್ನಿ ಕಾಂಗ್ರೆಸ್ ಅವರೇ ವಾಪಸ್ ಬನ್ನಿ ಡೆಲ್ಲಿಯಿಂದ ಬೆಂಗಳೂರಿಗೆ ಅಂತೇಳಿ ನಾವು ಹೊಲದಲ್ಲೇ ಇವತ್ತು ಕೂತಿದ್ದ ಧರಣಿ ರೈತರ ಜೊತೆ. ನಾನು ಮುಖ್ಯಮಂತ್ರಿಗಳ ಆಗ್ರಹ ಪಡಿಸ್ತೇನೆ. ಒಂದು ಕಡೆ ಬರ, ಒಂದು ಕಡೆ ಅತಿವೃಷ್ಟಿ, ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆಯ ಗೊಂದಲ, ಇನ್ನೊಂದು ಕಡೆ ಕಾವೇರಿಯ ಜಲವಿವಾದ, ಇಂಥ ಗಂಭೀರ ಪರಿಸ್ಥಿತಿಗಳಿರುವ ಪರಿಸ್ಥಿತಿಯಲ್ಲಿ ರೈತರು ಬೀದಿಗೆ ಬರುವಂಥ ಪರಿಸ್ಥಿತಿಯಲ್ಲಿ ನೀವು ವಾರಗಟ್ಟಲೆ ದೆಹಲಿಯಲ್ಲಿದ್ದು ಕಾಯ್ತಾ ಇರುವುದು ಆಡಳಿತಾತ್ಮಕವಾದ ಹಿತದೃಷ್ಟಿಯಿಂದ ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ ಅನ್ನುವಂಥ ಭಾವನೆ ಜನರಿಗೆ ಬರುವಂಥ ಒಂದು ವಾತಾವರಣ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿ ಆಗ್ರಹ ಪಡಿಸ್ತಾ ಇರುವುದು, ತಕ್ಷಣ ನೀವು ಕರ್ನಾಟಕ ಮರಳಬೇಕು. ಬಹುಶಃ ಸೆಟ್ಲ್ಮೆಂಟ್ ಆಗಿಲ್ಲ ಅಂತ ಕಾಣ್ತದೆ. ಇನ್ನೂ ನಮ್ಮ ಆರ್ ಅಶೋಕ್ ಅವ್ರು ಹೇಳ್ತಾ ಇದ್ರು, ಒಂದೊಂದು ಮಂತ್ರಿಗೂ ಕೂಡ ಬೆಲೆ ಕಟ್ಟಿ ನಡೀತಾ ಐತೆ ಅಂತೇಳಿ. ಬಹುಶಃ ಅದು ಇನ್ನೂ ವ್ಯಾಪಾರ ಸರಿಯಾಗಿ ಮುಗಿದಿಲ್ಲ ಅಂತ ಕಾಣ್ತದೆ. ಮತ್ತು ಇವತ್ತು ಪ್ರಾದೇಶಿಕ ಪಕ್ಷದ ಹೀನಾಯ ಸ್ಥಿತಿಗೆ ಸಿಕ್ಕಿರ್ತಕ್ಕಂಥ ಕಾಂಗ್ರೆಸ್ಗೆ ಸಮಯ ಕೊಡದೇ ಇರತಕ್ಕಂಥದ್ದು ಏನು ದೊಡ್ಡ ಮಹತ್ತರವಾದಂಥ ದೆಹಲಿಯಲ್ಲಿ ಇನ್ನೇನು ಕೆಲಸ ಇದೆ? ವಿಪಕ್ಷ ನಾಯಕರ ಈ ಸರಣಿ ದಾಳಿಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡಿದ್ದಾರೆ.
ದೆಹಲಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಇಡೀ ಸರ್ಕಾರ ದೆಹಲಿಯಲ್ಲಿ ಇಲ್ಲ. ಮೊದಲ 2 ದಿನ ಸಂಸದರು ಹಾಗೂ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದಾರೆ. ಇವತ್ತು ಸಂಪುಟ ವಿಸ್ತರಣೆ ಬಗ್ಗೆ ಸಭೆ ನಡೆಯಲಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇತ್ತ ಆರ್ಬಿ ತಿಮ್ಮಾಪುರ ಕೂಡ ವಿದ್ಯಾರ್ಥಿಗಳ ಹೋರಾಟದ ಹಿನ್ನೆಲೆಯಲ್ಲಿ ನಾಯಕರ ಭೇಟಿಗೆ ಸಮಯ ಸಿಕ್ಕಿಲ್ಲ. ಕಾವೇರಿ ವಿಚಾರದ ಬಗ್ಗೆ ನಮಗೆ ಕಾಳಜಿ ಇದೆ, ಆದಷ್ಟು ಬೇಗ ರಾಜ್ಯಕ್ಕೆ ಮರಳುತ್ತೇವೆ ಎಂದಿದ್ದಾರೆ. ಇಡೀ ಸರ್ಕಾರ ದೆಹಲಿಯಲ್ಲಿಲ್ಲ, ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ. ಬಾಕಿ ಮಂತ್ರಿಗಳೆಲ್ಲರೂ ಸಹ ಕರ್ನಾಟಕ ರಾಜ್ಯದಲ್ಲೇ ಇದ್ದಾರೆ. ಸರ್ಕಾರ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ದೆಹಲಿಗೆ ಬಂದಿದ್ದು ಎಲ್ಲ ರಾಜ್ಯದ ಎಂಪಿಗಳನ್ನು ಸಭೆ ಮಾಡಿ ಕರ್ನಾಟಕಕ್ಕೆ ದೊರಕಬೇಕಾದಂಥ ಎಲ್ಲ ರೀತಿಯ ಸಹಾಯ, ಅದರಲ್ಲೂ ಸಹ ಅತಿವೃಷ್ಟಿ ಅನಾವೃಷ್ಟಿಗೆ ಏನು ಕೇಂದ್ರ ಸರ್ಕಾರದಿಂದ ಬರಬೇಕು ಮತ್ತು ಕೆಲವು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರ ದೆಹಲಿಗೆ ಬಂದಿದ್ದಂಥದ್ದು. ಆದ್ದರಿಂದ ಮಂತ್ರಿಮಂಡಲಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಮಂತ್ರಿಮಂಡಲ ಈಗಾಗಲೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಮಹಾಸಚಿವರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರಲ್ಲೂ ಸಹ ಚರ್ಚೆ ಮಾಡಿ ಅಂತಿಮ ತೀರ್ಮಾನಕ್ಕೋಸ್ಕರ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನ ಕಾಯ್ತಾ ಇದ್ದೀವಿ. ಅವರು ಪಾರ್ಲಿಮೆಂಟಲ್ಲಿ ಭಾಳ ಬ್ಯುಸಿ ಇರೋದರಿಂದ ಇವತ್ತು ಬಹುಶಃ ಸಮಯ ಸಿಕ್ಕಾಗ ಸಂಪೂರ್ಣಗೊಳ್ಳುತ್ತೆ. 4-4 ದಿನ ಈಗ ಹೇಳಿದ್ನಲ್ಲ, ಮೊದಲನೇ ದಿವಸ ಇವರು ಬಂದಿದ್ದು ಎಂ ಪಿಗಳ ಮೀಟಿಂಗು, 2ನೇ ದಿವಸ ಕೇಂದ್ರ ಸಚಿವರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಯಾರೂ ಸಹ ಸಮಯ ಕೊಟ್ಟಿಲ್ಲ. ಇವತ್ತು ಮಾತ್ರ ಪುರ್ಸೊತ್ತಾಗಿದ್ದಾರೆ. ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಐ ಥಿಂಕ್ ಇವತ್ತೇ ಫೈನಲ್ ಆಗುತ್ತೆ ಅಂತಕ್ಕಂಥ ಭಾವನೆ ನಂದು. ಯಾವುದೇ ಕಾರಣಕ್ಕೂ ಇವತ್ತು ಕ್ಲಿಯರ್ ಆಗುತ್ತೆ. ಸರಿ, ಕಾವೇರಿ ಸಮಸ್ಯೆ ಇದೆ, ಅದನ್ನು ಮತ್ತೆ ನಾವು ಮನವಿ ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಜಿಯವರು, ಅವರ ನೀರಾವರಿ ಸಚಿವರು ಹೇಳಿದ್ದಾರೆ. ಅದ್ರ ಜೊತೆಗೆ ಬರಗಾಲ, ಒಂದು ಕಡೆ ಕುಡಿಯುವ ನೀರು, ಮತ್ತೊಂದು ಸಮಸ್ಯೆಗಳಿದ್ದಾವೆ. ಆದ್ದರಿಂದ ಈಗ ಆಲ್ರೆಡಿ 60% ಜನ ಇಲ್ಲಿಂದ ಡೆಲ್ಲಿಯಿಂದ ನಾವು ಶಾಸಕರೆಲ್ಲರೂ ಹೋಗಿದ್ದಾರೆ. ನಾವು ಇವತ್ತು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ರಾಜ್ಯದ ಜನತೆ ಬರಗಾಲ, ಕಾವೇರಿ ಸಂಕಷ್ಟದಲ್ಲಿ ನರಳುತ್ತಾ ಇದ್ರೆ, ಆಡಳಿತ ಪಕ್ಷ ಮಾತ್ರ ಕುರ್ಚಿ ಕಚ್ಚಾಟ, ಮಂತ್ರಿಗಿರಿ ಗುದ್ದಾಟದಲ್ಲಿ ಬ್ಯುಸಿಯಾಗಿದೆ. ಹೈಕಮಾಂಡ್ ಮರ್ಜಿಗೆ ಕಾದು ಕುಳಿತಿರುವ ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಯಾವಾಗ ದರ್ಶನ ಕೊಡ್ತಾರೆ, ನಾಳೆ ಮಧ್ಯಾಹ್ನದ ಒಳಗೆ ಕ್ಲೈಮ್ಯಾಕ್ಸ್ ಅಂತ್ಯವಾಗುತ್ತಾ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.